ಸಾಬಣ್ಣ ಮರಣ ಹೊಂದ್ಯಾರ 3 ವರ್ಷ ಆಗ್ಯದ. ಇವರಿಗೆ 1850 ರೂಪಾಯಿ ಪೇಮೆಂಟ್ ಆಗ್ಯದ. ತಿಮ್ಮಾಪುರ ಗ್ರಾಮದ ಶಿವಮ್ಮನಹಳ್ಳ ಅಭಿವೃದ್ಧಿಪಡಿಸಿದ ಜಾಬ್ ಕಾರ್ಡ್ ನಂಬರು 141. ತಿಮ್ಮಾಪುರ ಗ್ರಾಮದ ಲಕ್ಷ್ಮಿ ಜಾಬ್ ಕಾರ್ಡ್ ನಂಬರ್ 276. ಇವರು ಮರಣ ಹೊಂದಿ 3 ವರ್ಷ ಆಗ್ಯದ. ಇವ್ರಿಗೆ 960 ರೂಪಾಯಿ ಪೇಮೆಂಟ್ ಆಗ್ಯದ. ಇದನ್ನು ವಸೂಲಾತಿ ಒಟ್ಟು ಟೋಟಲ್ 2 ಪ್ರಕರಣಗಳು 2810 ರೂಪಾಯಿ ವಸೂಲಾತಿ ಬರ್ತೀವಿ. ಮದುವೆ ಪ್ರಕರಣ ಅವರು ಬದುಕ್ಯಾರ್ರಿ. ಸಾಬಣ್ಣ ಅಂದ್ರೆ ಬೇರೆಯವ್ರಿ. ಅವರು ನಾಯಕರ ಮಂದಿರಿ ಉಪ್ಪರ್ರಿ. ಅವ್ರೆಲ್ಲರೂ ಸರ್ ಮಿಸ್ಟೇಕ್ ಮಾಡಿ ಬರ್ತೀನಿ. ಸಾಬಣ್ಣ ಅಂದ್ರೆ ಆಯ್ತಪ್ಪ ಸಿಗೇನೆ ತಮ್ಮ ಆ ಸಾಬಣ್ಣ ನಾಯಕರ ಸಾಬಣ್ಣ ಸತ್ತನು. ಇವ್ರೇನ್ ಮಾಡಿ ಅಲ್ಲಿ ಕೇಳ್ಕೊಂಡ್ರಿ ಆ ಸಾಬಣ್ಣ ಹೆಸರು ಮೇಟ್ ಹೆಂಗ್ ಕರ್ಕೊಂಡು ಹೋದ ಅವ್ರನ್ನೆಲ್ಲ ಮೇಟ್ ಯಾವತ್ತು ಇದ್ರಿ ಸರ್. ಈಗ ಮತ್ತೆ ಗೊತ್ತಾಗಲ್ಲ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಬರಲ್ಲ ಸರ್. ಅವ್ರಿಗೆ ಕನ್ಫ್ಯೂಸ್ ಆಗ ಸರ್. ಇಬ್ಬರು ಸಾಬಣ್ಣ ರೀ. ಸಣ್ಣ ಸಾಬಣ್ಣ ಅಂತ ಐತಲ್ರಿ ಅದಕ್ಕೇನ್ರಿ ಅದು ಕರೆಕ್ಟಪ್ಪ. ಇನ್ನೊಂದು ಯಾವ್ದು ಲಕ್ಷ್ಮಿ ಎಷ್ಟು ನಂಬರ್ ಎಷ್ಟು 276. ಲಕ್ಷ್ಮೀ ಯಾರು ಸತ್ತಾರ ಹೇಳ್ರಪ್ಪ ಅದೇನು ಇಲ್ಲಿ ಮಾಡು ಫಸ್ಟ್ ಡಿ ಡಿ ಕಟ್ಟಿದ್ದೈತಿ ಸಾವಣ ಅಂತ ಹೇಳಿ ಡಿ ಡಿ ಕಟ್ಟಿದ್ದೈತಿ. ಲಕ್ಷ್ಮೀ ಸತ್ತಾರ ಅಂತ ಒಂದು ಸಲ ಡಿ ಡಿ ನೀನು ತಂದು ಅಂತಿಕೋ. ಇನ್ನೊಂದ್ಸಲ ನೀನೇ ಬದುಕಿದ್ರೆ ತಪ್ಪ ಕೇಳಿ. ನಾ ಹೇಳಿದ್ವಿ ನೀವು ಕಾನೂನು ಏನು ಹೇಳುತ್ತಂದ್ರೆ ಹಿಂಗೆ ಹೇಳುತ್ತೆ. ನೀನು ಫಸ್ಟಿಗೆ ತಂದು ಕೊಡ್ಬೇಕು. ಸತ್ತ ಬದುಕಿದ್ರಕಿನ ಬದುಕ್ಯಾರಂದ್ರೆ ಬದುಕಿರ ಅವಾಗ ಕೈ ಬಿಟ್ಬಿಡ್ತಾರೆ. ನೀವು ಒಂದ್ಸಲ ಡಿ ಡಿ ಕಟ್ಟಿಗೆ ಮತ್ತೆ ಒಂದ್ಸಲ ಬದುಕ್ಯಾರಂದ್ರೆ ಎಲ್ಲಿಂದ ರಿಪೋರ್ಟ್ ನಾವು ತಪ್ಪ ಮತ್ತು ನೀವು ತಪ್ಪ ಅಂತ ಬರುತ್ತೆ ಮತ್ತೆ ಸರ್. ತಿಮ್ಮಾಪುರ ಎರಡು ಡಿ ಡಿ ಕಟ್ಟಿವ್ರಿ ನಾವು. ಒಂದು ಸೋಮಣ್ಣ ರೀ ಒಂದು ತಿಮ್ಮಣ್ಣ ರೀ. ಇಬ್ಬರು ಅಷ್ಟೇ ಕಟ್ಟಿವಿ ಸರ್. ಉಳಿಕೆ ಯಾರು ಕಟ್ಟಿಲ್ರಿ. ಆ ಟೈಮ್ ಬಂದಿಲ್ಲ ನಮ್ಗೆ ಯಾವ. ಆಯ್ತು ಅಮ್ಮ ಅದನ್ನ ಕೈ ಬಿಡ್ರಿ. ಅದು ಒಂದು ಹೊಸಲತ್ತೆ ಲಕ್ಷ್ಮೀ ಹೊಸಲತ್ತೆ ಯಾವ ವರ್ಕ್ ಇದ್ರೆ ನೋಡಿ ಮೀಟಿಂಗ್ ಸತ್ರ ಅಂತ ಹೇಳ್ತಾರಲ್ಲ ಮತ್ತೇನಂತ ಜಾಬ್ ಕಾರ್ಡ್ ನಂಬರ್ ಹೇಳ್ಬೇಡಮ್ಮ. ಜಾಬ್ ಕಾರ್ಡ್ ನಂಬರ್ ಹೇಳ್ರಮ್ಮ. ಜಾಬ್ ಕಾರ್ಡ್ ನಂಬರ್ ಹೇಳಿದ್ರೆ ಗೊತ್ತಾಗ್ತಾರೆ. ಒಂದೇ ಜಾಬ್ ಕಾರ್ಡ್ ಒಬ್ಬರೇ ಇರ್ತಾರಲ್ವಾ. ಮತ್ತೆ ಜಾಗ 4-5 ಜನ ಇರ್ತಾರ. ಇಲ್ಲೇ ಮಾಡ್ಕೋಬೇಕು. ನೀನು ಮತ್ತೆ ನೋಡ್ಕೊಂಡು ಹೇಳ್ತದೆ ಮತ್ತೆ ಒಂದಿನ ಒತ್ತು ಅಭಿವೃದ್ಧಿಪಡಿಸಿದಾಗ ರಾಧ ಇವ್ರು ಮದುವೆ 4 ವರ್ಷ ಆಯ್ತು ವಾಸ ಮಾಡ್ತಾರಂತ. ಇವ್ರು ಕೆಲಸ ನಿರ್ವಹಿಸಿಲ್ಲ ಅಂತ ಹೇಳ್ಯಾರ. ಇವ್ರಿಗೆ 420 ರೂಪಾಯಿ ಪೇಮೆಂಟ್ ಆಗ್ಯದ. ಶರಣಮ್ಮ ಬುದ್ಧಿನಿ ಈಚಲಾಳ ಅಭಿವೃದ್ಧಿಪಡಿಸೋದು ಒಂದು, ಅದರಲ್ಲಿ 3 ಎಣ್ಣೆ ಮರ ಇಲ್ಲಿ. ಆಮೇಲೆ ದುರ್ಗಯ್ಯನಾಳ ಅಭಿವೃದ್ಧಿಪಡಿಸೋದು, ಅದರಲ್ಲಿ 2 ವರ್ಕ್ ಕೆಲಸ ಮಾಡ್ಯಾರ. 6140. ಇವ್ರು ಮನೆ ಭೇಟಿ ನಾವು ಮಾಡಿದಾಗ ಗೋನವಾರದಾಗ ವಾಸವಾಗ್ಯಾರ. ಇವರು 2 ವರ್ಷದಿಂದ ಕೆಲಸ ಮಾಡಿಲ್ಲ ಅಂತ ಹೇಳ್ಯಾರ. ಬುದ್ಧಿನಿ ದುರ್ಗಯ್ಯನ ಹೊಲದಿಂದ ಗರಡಿ ಹೊಲದವರೆಗೆ ಮರಂ ರಸ್ತೆ. ಆಮೇಲೆ ಈಚಲಳ್ಳದು ಶರಣಮ್ಮ. ನಾವೇ ಮನೆ ಭೇಟಿ ನಾವು ಮಾಡಿದ್ವಿ. ಮಾನಸಿಕ ಐತೆ ಸ್ವಲ್ಪ ಕರೆಕ್ಟ್ ಗೋನವಾರದಾಗ ವಾಸ ಆಗ್ಯಾರ. 2 ವರ್ಷ ಅದೇ ಊರು ಅವ್ರ ಮನೆ ಅವ್ರು ಇಲ್ಲಿ ಗಂಡು ಮನೆ ಇದೆ ಇಲ್ಲಿ ಇರ್ತಾರ. ಗಂಡನ ಮನೆ ಇದೆ ಅಂತ ಅವ್ರ ಮನೆ ಅದ ಅಂತಾರೆ. ಮಿಸ್ಟೇಕ್ ಮಾಡಿ ಹೇಳ್ತಾರೆ. ಸ್ಕೂಲ್ ಮುಂದೆ ಐತಿ ಮನೆ ಅದು. ಅವರು ಇಲ್ಲಿ ಇರಲ್ರಿ. ಗೋನವಾರದಾಗ ವಾಸವಾಗಿರ್ತಾರ. ಮಗಳ ಶರಣಮ್ಮ ಅಂತ ಇಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು. ನಾವೇ ಮನೆ ಭೇಟಿ ಹೋಗ್ವಿ ಅಂತ ಹೇಳಿದ್ರು. ಸ್ಕೂಲ್ ಮುಂದೆ ಐತಿ ಶರಣಮ್ಮ. ಜಾಬ್ ಕಾರ್ಡ್ ನಂಬರು 435. ಒಂದೇ ಕುಟುಂಬಕ್ಕೆ ಡಬಲ್ ಜಾಬ್ ಕಾರ್ಡ್ ಆಗಿದ್ದು 11 ಪ್ರಕರಣ. ಅದು ಸರ್ ಗಂಟಗೊಂದು 00 ಜಾಬ್ ಕಾರ್ಡ್ ನಂಬರ್ ಓದಿ ಹೇಳಮ್ಮ ಅವ್ರಿಗೆ. ಒಂದೇ ಕುಟುಂಬಕ್ಕೆ ಎಷ್ಟು ಜಾಬ್ ಕಾರ್ಡ್ ಅಂತ ತೆಗಿಬೇಕು. 003 ದಾಗೆ ಆಧಾರ್ ಬೇಸ್ ಇರ್ತಲ್ರಿ. ಒಂದೇ ಜಾಬ್ ಕಾರ್ಡ್ ಬರ್ತ್ರಿ. ಒಂದೇ ಕುಟುಂಬ ಅಂದ್ರೆ ಒಂದು 5 ಜನ ಇದೆ ಮೇಡಮ್. ಗಂಡಗೊಂದು ಹೆಂಡತಿಗೊಂದು ಅವ್ರಿಗೊಂದು ಮಾಡಿದ್ರು. ಸಪ್ರೇಷನ್ ಭಾಳ ಆಗ್ಯಾವ.
ಹಂಗಿದ್ದಾಗ ಏನು ನೋಡ್ಕೋತೀರಿ ಇವಾಗ ಗಂಡ ಹೆಂಡತಿ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ಒಂದು ಕುಟುಂಬದಾಗ ತಂದೆ ತಾಯಿ ಇರ್ತಾರೆ, ಗಂಡ ಹೆಂಡತಿ ಬೇರೆ ಇರ್ತಾರೆ. ಇವಾಗ ಮಕ್ಕಳಿಗೆ ಗಂಡ ಹೆಂಡತಿ ತಂದೆ ತಾಯಿ ಇರ್ತಾರೆ. ಒಂದಿಷ್ಟು ಕೇಳಿ ಇವಾಗ ಗಂಡ ಹೆಂಡತಿದು ಒಂದು ಸಪ್ರೇಟ್ ಮಾಡ್ಕೋಬೇಕು, ಮಕ್ಕಳದು ಗಂಡ ಹೆಂಡತಿ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಏನ್ ಮಾಡಿದ್ರೆ ಗೊತ್ತಾ, ಇವಾಗ ತಂದೆ ತಾಯಿ ಗಂಡ ಹೆಂಡತಿದು ಅವ್ರ ಮಕ್ಕಳಿಗೆ 3 ಹಾಕಿಣಿಗೆ ಒಂದು ಕುಟುಂಬ, ಇವ್ರಿಗೆ ಗಂಡ ಹಾಕಿಣಿಗೆ ಇವ್ರ ಮಕ್ಕಳು ತಗೊಂಡು ಒಂದು ಕುಟುಂಬ, ಇದು ಮತ್ತೆ ಮಕ್ಕಳು ಹಾಕಿ ಒಂದು ಕುಟುಂಬ ತೊಂದ್ರೆ ಒಂದೇ ಮನೆಗೆ ಎಷ್ಟು ಜಾಗ ಕೊಡ್ತಾವ ಹಂಗೆ ಮಾಡ್ಬೋದು. ಈಗ ನಮ್ದು ಹೇಳ್ತಾರೆ ಯಾರು ಬೇಡ, ನಮ್ಮ ಅಜ್ಜಿ ನಮ್ಮ ನಾವು 4 ಮಂದಿ ಎಷ್ಟು ಮಂದಿ ಆದ್ರಿ 7 ಮಂದಿ ಆದ್ರಿ, ರೇಷನ್ ಕಾರ್ಡ್ ಎಷ್ಟದವ್ರಿಗೆ ರೇಷನ್ ಕಾರ್ಡ್ ಎಷ್ಟದ ರಾಷನ್ ಕಾರ್ಡ್ ಒಂದು ಅದೇ ಇನ್ನು ಎಷ್ಟು ಬೇಕು ರೀ? ಒಂದೇ ಜಾಬ್ ಕಾರ್ಡ್ ಅಲ್ಲ, ಒಂದು ಜಾಬ್ ಕಾರ್ಡ್ ಒಂದ್ಸಲ ಮುಗಿತು ಏನು ಮಾಡೋದು? ಬೇರೆ ಆದ್ರೆ ಮಾತ್ರ ಒಂದು ಜಾಬ್ ಕಾರ್ಡ್ ನಮಗೆ ಇಲ್ಲಿ ನೋಡಿ ಒಂದು ಜಾಬ್ ಕಾರ್ಡಿಗೆ ತಗೋಬೇಕಂದ್ರೆ ರೇಷನ್ ಕಾರ್ಡ್ ಕೇಳ್ತಲ್ಲ ನಿಮ್ಗೆ, ತೊಗೊಂಡಾಗ ರೇಷನ್ ಕಾರ್ಡ್ ಕೇಳ್ತಿಲ್ಲ ಶ್ರವಣ, ನೀವೇನು ಹೇಳ್ತೀರಿ ಮತ್ತೆ? ಅಲ್ಲ ರೀ, ನಾನು 2 ಜಾಬ್ ಕಾರ್ಡ್ ಇದೆ ಅಂತ ಹೇಳಕತ್ತಿಲ್ಲ ಸರ್. ಈಗ ಮುಂದೆ ನಮ್ಮ ಸಮಸ್ಯೆ ಹೆಂಗ್ ಪರಿಹಾರ ಮಾಡ್ತಾರೆ ನಾನು ನಿಮ್ಗೆ ಪರಿಹಾರ ಇದು ಹೇಳ್ತೀನಿ, ಇದು ನಾನು ಪರಿಹಾರ ಹೇಳ್ತೀನಿ. ಇದು ಪರಿಹಾರ ಹೇಳ್ತೀನಿ, ಅದು ಸಮಸ್ಯೆ ಅಲ್ಲ. ನಮಗೆ ಬಂದಿರೋದು ಇಲ್ಲಿ ಸಮಸ್ಯೆಗಳು ಇದರ ಬಂದಿದೆ. ನಿಮ್ಮ ಸಮಸ್ಯೆ ಹೇಳ್ತೀನಿ ನಮ್ಮ ಬಗ್ಗೆ. 4 ಜಾಬ್ ಕಾರ್ಡ್ ನಮಗೆ ಒಂದೇ ಜಾಬ್ ಕಾರ್ಡ್ ಐತೆ, ಮುಗಿದ ಮೇಲೆ ಯಾರನ್ನ ಕೇಳ್ಬೇಕು? ಅದನ್ನ ನೀವು ತಿಳಿವಡಿಸಿ ನೀವು ಮಾಡ್ಕೋಬೇಕು. ಜಾಬ್ ಕಾರ್ಡ್ ಯೂಸ್ ಮಾಡ್ಬೇಕಂತ ನೀವು ಹೇಳ್ತಾರೆ. ಹೌದು, ಇವಾಗ ಏನ್ ಮಾಡೋ, ನೀವು ಹಂಗಿದ್ದಾಗ ಮನಿ ಬೇರೆ ಆಗಿರ್ಬೇಕು ಒಂದು. ನೀವು ಯಾರ ಏನೈತೆ ಅಂದ್ರೆ ತುಂಬ ಕುಟುಂಬ ಅಂದ್ರೆ ಡಿವೈಡ್ ಮಾಡೋದು ನೀವು ಅರ್ಥ ಬೇರೆ ಸೃಷ್ಟಿಸೋಕೆ ಹೋಗಬೇಡಿ. ನೀವೇ ಮಾತಾಡಿದ್ರಲ್ರಿ, ಈಗ ಒಂದು ಜಾಬ್ ಕಾರ್ಡ್ ಇದ್ರ ಒಂದು ಸ್ವಲ್ಪ ಮೂಲಾಗ್ತಾವ. ಇರೋ ಸರ್ಕಾರದ ಅಷ್ಟೇ ಇರೋದಲ್ಲ, ಒಂದು ಕುಟುಂಬ 100 ದಿನ ಅಷ್ಟೇ ಇದೆ. ನಾವೇನ್ ಮಾಡೋದು ಬೇರೆ